ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಹೆಗಲಿಗೆ ಮಹಾಂತ ಜೋಳಿಗೆ ಹಾಕಿಕೊಂಡು ಭಕ್ತರ ದುಚ್ಚಟ ಬೇಡಿದ ಗುರು ಮಹಾಂತ ಶ್ರೀಗಳು. ಮಹಾಂತ ಜೋಳಿಗೆಯ ಶಿವಶಿಲ್ಪಿ ಡಾಕ್ಟರ್ ಮಹಾಂತ ಶ್ರೀಗಳ 8ನೇ ಪುಣ್ಯ ಸ್ಮರಣೆ ನಿಮಿತ್ತ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಚಿಕ್ಕ ಕೊಡಗಲಿ ಗ್ರಾಮದಲ್ಲಿ ಗುರು ಮಹಾಂತ ಶ್ರೀಗಳು ಹೆಗಲಿಗೆ ಮಹಾಂತ ಜೋಳಿಗೆ ಹಾಕಿಕೊಂಡು ಭಕ್ತರ ದುಶ್ಚಟಗಳನ್ನು ಬೇಡಿದರು. ಶರಣ ಸಿದ್ಧಾಂತ ವಿದ್ಯಾಪೀಠದಡಿ ಗ್ರಾಮದಲ್ಲಿ ಮಹಾಂತ ಜೋಳಿಗೆಯೊಂದಿಗೆ ಶ್ರೀಗಳು ಸಂಚಾರ ನಡೆಸಿದರು. ಮನೆ ಮನೆಗೆ ತೆರಳಿ ಭಕ್ತರಿಗೆ ದುಶ್ಚಟಗಳನ್ನು ತ್ಯಜಿಸಲು ಸಲಹೆ ನೀಡಿದರು. ಅಲ್ಲದೆ ಕೆಲ ಯುವಕರು ಸ್ವ ಇಚ್ಛೆಯಿಂದ ದುಶ್ಚಟ ಬಿಡುವುದಾಗಿ ಹೇಳಿ ಮಹಾಂತ ಜೋಳಿಗೆ ಮೇಲೆ ಪ್ರಮಾಣ ಮಾಡಿದರು. ಚಿಕ್ಕ ಕೊಡಗಲಿ ಗ್ರಾಮ ಭಕ್ತಿಯ ಬೀಡು. ಯುವಕರು ಸೇರಿದಂತೆ ಎಲ್ಲರೂ ದುಶ್ಚಟಗಳನ್ನು ತ್ಯಜಿಸಿ ಆರೋಗ್ಯಯುತ ಬದುಕು ಸಾಗಿಸಬೇಕು ಎಂದು ಗುರು ಮಹಾಂತ ಶ್ರೀಗಳು ಕರೆ ಕೊಟ್ಟರು. ಈ ಸಮಯದಲ್ಲಿ ಗ್ರಾಮದ ಹಿರಿಯರು, ಮುಖಂಡರು ಹಾಗೂ ಭಕ್ತರು ಇದ್ದರು. ದೊಡ್ಡ ಅಜ್ಜ ಅವ್ರದ್ದು ಸ್ಮರಣೋತ್ಸವ, 8ನೇ ಸ್ಮರಣೋತ್ಸವ. ಅವರ ಎಲ್ಲರೂ ಕೇಳ್ರಿ, ಇಲ್ಲಿ ಅವರ ತಾಯಿ ಇಲ್ಲಿ ಕೇಳ್ರಿ, ಕಟ್ಟಿ ಮ್ಯಾಗ ಕುಂತವ್ರು ಈ ಕಡೆ ಕೇಳ್ರಿ. ದೊಡ್ಡ ಅಜ್ಜ ಅವ್ರದ್ದು 8ನೇ ಸ್ಮರಣೋತ್ಸವ ಐತಿ. ಅದರ ನಿಮಿತ್ತವಾಗಿ 2 ದಿವಸ ಶಿಬಿರವನ್ನು ಇಟ್ಕೊಂಡೈತಿ, ಕಾರ್ಯಾಗಾರವನ್ನು ಇಟ್ಕೊಂಡೈತಿ. ಅದರಲ್ಲಿ ಲಿಂಗದ ಬಗ್ಗೆ ತಿಳಿಸ್ಕೊಡ್ತೈತಿ, ವಚನಗಳ ಬಗ್ಗೆ ತಿಳಿಸ್ಕೊಡ್ತೈತಿ. ಅದಕ್ಕೆ ನಿಮ್ಮ ಮಕ್ಕಳನ್ನ ಹೆಂಗಾರು ಸಾಲು ಸೂಟಿ ಬಿಟ್ಟೈತಿ. ಈಗ ಬರೀ ಮಕ್ಕಳು ಅಷ್ಟಲ್ಲ, ನೀವು ಬಂದರೂ ಪರವಾಗಿಲ್ಲ, ನೀವು ಬಂದ್ರೂ ಯಾರ 2 ದಿವಸ 16ನೇ ತಾರೀಕು ಸಂಜೆಗೆ ಬರಬೇಕು, 17, 18 2 ದಿವಸ ಅಲ್ಲೇ ಇರಬೇಕು. 19ರ ಬೆಳಗ್ಗೆ ಅಜ್ಜವ್ರ ಸ್ಮರಣೋತ್ಸವ ಮುಗಿಸ್ಕೊಂಡು ಈ ಕಡೆ ಬರಬೇಕು. ಲಿಂಗ ಪೂಜೆ ಮಾಡೋದು ಹೆಂಗಂತ ಕಲಿಸ್ತೈತಿ, ವಚನಗಳ ಚಿಂತನೆಯನ್ನು